ನಮ್ಮಲ್ಲಿ ಒಂದು ಮಾತಿದೆ, ಏನು, ಅವರಾಡಿದ 100 ಮಾತು ನೀವಾಡಿದ 1 ಮಾತಿಗೆ ಸಮ ಅಂತ. 5 ದಿನ ಪೇನ್ ಕಿಲ್ಲರ್ ತಗೊಂಡಿದ್ದು ಉಪಯೋಗಕ್ಕೆ ಬರಲಿಲ್ಲ. 1 ಸರ್ತಿ ಇಂಜೆಕ್ಷನ್ ತಕೊಂಡೆ ನಾನು, ಇದ್ದು ಬದ್ದು ನೋವೆಲ್ಲ ಓಡಿ ಹೋಯ್ತು ಅಂತ ಒಂದು ಮಾತಿದೆ. ಹೌದಾ? ನಾವೆಲ್ಲರೂ ಇದನ್ನ ನೋಡಿದ್ದೇವಾ, ಕೇಳಿದ್ದೇವಾ, ಅನುಭವಿಸಿದ್ದೇವಾ? ಹಾಗೇನೆ ನಮ್ಮ ಕೃಷ್ಣ ದ್ವೈಪಾಯನರಿದ್ದಾರಲ್ಲ, ವೇದವ್ಯಾಸರು, ಅವ್ರ ಹತ್ರ ಹೋದ್ರಂತೆ. ಸ್ವಾಮಿ, ಇದೆಲ್ಲ ಅಥಾತೋ ಬ್ರಹ್ಮ ಜಿಜ್ಞಾಸಾವು ಅರ್ಥ ಆಗ್ತಿಲ್ಲ ಬುದ್ಧಿ. ಓ ಅಗ್ನಿಮಿ ಈಳೆ ಪುರೋಹಿತ, ಹೇಳಲಿಕ್ಕೆ ಬರ್ತಿಲ್ಲ ಬುದ್ಧಿ, ಮತ್ತೆ ಏನ್ ಮಾಡುದು? ನಮಗಿದೆಲ್ಲದರ ಬದಲು ನಮಗೆ ಒಂದು ಮಾತಿನಲ್ಲಿ ಹೇಳಲಿಕ್ಕಾಗುವಂಥದ್ದೇನಾದ್ರೂ ಇದ್ರೆ, ಅರ್ಥ ಆಗುವಂಥದ್ದಿದ್ರೆ ಒಂದು ಮಾಡಿಕೊಡ್ಬಹುದಾ ಅಂತ ಕೇಳುವಾಗ ನಮ್ಮ ವೇದವ್ಯಾಸರು ತುಂಬ ಪ್ರೀತಿಯಿಂದ, ವಿಶ್ವಾಸದಿಂದ ನಮ್ಮ ಜನರಿಗೆ ಅರ್ಥವಾಗುವ ಹಾಗೆ ಜನರಲ್ಲಾಗಿ ಒಂದು ಗ್ರಂಥವನ್ನ ರಚನೆ ಮಾಡಿದ್ರಂತೆ. ಆ ಗ್ರಂಥನೇ ಜಯ. ಈಗ ಫೇಮಸ್ ಆಗಿರೋದು ಮಹಾಭಾರತ ಅಂತ. ಇದಕ್ಕೆ ಮಹಾಭಾರತದ ಆದಿಯಲ್ಲೇ ಒಂದು ಕಥೆ ಉಂಟು, ಒಂದು ಪ್ರಸಂಗ ಬರುತ್ತೆ. ಏನಂದ್ರೆ, ವೇದವ್ಯಾಸರು ಬದರಿ ಆಶ್ರಮದಲ್ಲಿ ಕೂತು ಪಾಠ ಮಾಡ್ತಿದ್ರಂತೆ ಅವರ ಶಿಷ್ಯಂದರಿಗೆಲ್ಲ. ಎಲ್ಲರಿಗೂ ಹೇಳಿದ್ರಂತೆ, ಹೋಗಿ ಎಲ್ಲ ವೇದಶಾಸ್ತ್ರಗಳ ಗ್ರಂಥಗಳನ್ನು ತಕೊಂಡು ಬಂದು ಈ ತಕ್ಕಡಿಯಲ್ಲಿ ಹಾಕಿ, ಒಂದು ಬದಿಯಲ್ಲಿ ಮಾತ್ರ ಹಾಕಿ ಅಂದ್ರಂತೆ. ಹಾ ಬುದ್ಧಿ, ಇನ್ನೂ 1-2-3 ಬಾಕಿ ಇದೆ, ಹಾಕ್ಲಿಕ್ಕೆ ಜಾಗ ಇಲ್ಲ ಹೇಳಿದ್ರಂತೆ. ಇಲ್ಲ, ಆಗತ್ತೆ ಹಾಕಿ ಅಂದಾಗ ಹಾಕಿದ್ರಂತೆ. ಇನ್ನೊಂದು ಬದಿಯಲ್ಲಿ ಮಹಾಭಾರತ ಗ್ರಂಥ ಇದೆಯಲ್ಲ, ಅದನ್ನು ತಕೊಂಡು ಬಂದು ಹಾಕಿ ಅಂದ್ರಂತೆ. ಅದನ್ನು ತಂದು ಇನ್ನೊಂದು ಬದಿಯಲ್ಲಿ ಹಾಕಿದ್ರಂತೆ. ಆವತ್ತು ಹೇಗೆ ಕೃಷ್ಣ ಒಂದು ಕಡೆ, ಇನ್ನೊಂದು ಕಡೆ ತುಳಸಿ ದಳ ಹೇಗೆ ಭಾರ ಆಯ್ತಾ, ಹಾಗೆ ಇಲ್ಲಿ ಮಹಾಭಾರತ ಗ್ರಂಥ ಭಾರ ಅನ್ನಿಸ್ತಂತೆ. ಯಾಕೆ ಕೇಳುವಾಗ ನಮ್ಮ ವೇದವ್ಯಾಸರು ಹೇಳ್ತಾರೆ, ಸಕಲ ಶಾಸ್ತ್ರಗಳ ಸಾರವನ್ನ ಹೀರಿ ತಂದು ಅದು ಪ್ರಾಸಂಗಿಕವಾಗಿ ಪ್ರಸಂಗಗಳಿಗೆ ಒಪ್ಪುವಂತೆ ಅದನ್ನು ಒಂದು ಕಥೆಯ ರೂಪದಲ್ಲಿ ನಿದರ್ಶನವನ್ನು ಮಾಡುವಾಗ ಜನರಿಗೆ ಇನ್ನಷ್ಟು ಸುಲಭವಾಗಿ ಅರ್ಥ ಆಗ್ತದೆ ಅನ್ನೋ ಲೆಕ್ಕಾಚಾರದಲ್ಲಿ ಈ ಗ್ರಂಥವನ್ನ ರಚನೆ ಮಾಡಿದ್ದೀನಿ ಅಂತ ಹೇಳಿದ್ರಂತೆ. ನಾವು ಇದೇ ಕಾರಣಕ್ಕೆ 2 ಗ್ರಂಥಗಳನ್ನ ನಾವು ಪಠನ ಮಾಡಲೇಬೇಕು. ಶಾಸ್ತ್ರಗಳ ಪರಿಚಯ ಆಗ್ಬೇಕಂದ್ರೆ ಒತ್ತಿ ಹೇಳ್ತಿದ್ದೇನೆ, ಪರಿಚಯ ಆಗಬೇಕು ಅಂದ್ರೆ ಒಂದು ಜಯ ಮಹಾಭಾರತ, ಇನ್ನೊಂದು ಭಾಗವತ. ಇದೆರಡನ್ನು ನಾವು ಓದಿದಾಗ ಶಾಸ್ತ್ರ ಏನೋ ಹೇಳಕ್ ಹೊರಟಿದೆಯಲ್ಲ, ಏನು ಹೇಳಲಿಕ್ಕೆ ಹೊರಟಿದೆ ಅನ್ನೋದು ಅರ್ಥ ಆಗತ್ತೆ. ಇದರ ಜೊತೆಗೆ ನಾವು ಗಾಯತ್ರಿ ಮಂತ್ರದ ಜಪವನ್ನ ಮಾಡಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು.